ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಕ್ಷಣ ವೇದಿಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸನ್ನು ಏನು ನೋಡ್ತಾ ಇದ್ದೀವಿ, ಆ ಒಂದು ಪೊಲಿಟಿಕಲ್ ಸೈನ್ಸ್ನ ಚಾಪ್ಟರ್ 1 ಮತ್ತು ಚಾಪ್ಟರ್ 1 ಇರ್ತಕ್ಕಂಥ ಒಂದು 5 ಮಾರ್ಕ್ಸ್ ಕ್ವಶನ್ಸನ್ನು ಇವತ್ತಿಂದ ಪ್ರಾರಂಭ ಮಾಡೋಣ. 1 ಮಾರ್ಕ್ಸ್ದು ಆಗಲೇ ನೋಡಿದ್ದೀರಾ, ಎಲ್ಲ ಓದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿಂದ 5 ಮಾರ್ಕ್ಸನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಕ್ವಶನ್ ಈಸ್ ಅಂದರೆ ಪ್ರಥಮ ಒಂದು ಪ್ರಶ್ನೆ, ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಹಾಗಾದರೆ ಹೇಗೆ ಬರೆಯೋದು ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ನೋಡ್ತಾ ಹೋಗೋಣ ಬನ್ನಿ. ಸೆಪ್ಟೆಂಬರ್ 2, 1946ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಯಿತು. ರಾಜ್ಯಾಂಗ ರಚನಾ ಸಭೆಯು 380 ಸದಸ್ಯರನ್ನು ಒಳಗೊಂಡಿತ್ತು. ಈ ಸಭೆಯು ಡಿಸೆಂಬರ್ 9, 1947ರಲ್ಲಿ ರಚನೆಯಾಯಿತು. ಸೊ ಇಲ್ಲಿ ಏನು ಮಾಡ್ಬೋದು ನಾವು, 1946 ಸೆಪ್ಟೆಂಬರ್ 2ರಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. ರಾಜ್ಯಾಂಗ ರಚನಾ ಸಭೆ 1947 ಡಿಸೆಂಬರ್ನಲ್ಲಿ ರಚನೆ ಆಯಿತು. ರಾಜ್ಯಾಂಗ ರಚನಾ ಸಭೆಯು 380 ಸದಸ್ಯರುಗಳನ್ನು ಒಳಗೊಂಡಿತ್ತು ಅಂತೇಳಿ ನಾವಿಲ್ಲಿ ಬರಿಬೋದಾಗ್ತದೆ. ಸೊ ಇಲ್ಲಿ ಡಿಸೆಂಬರು, ಜನವರಿ ಅಂದರೆ ಡಿಸೆಂಬರು, ಸೆಪ್ಟೆಂಬರು ಇವೆರಡು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರಲ್ಲಿ ರಚನೆ ಆಗಿದ್ದು ಮಧ್ಯಂತರ ಸರ್ಕಾರ 1946, ಸೆಪ್ಟೆಂಬರಲ್ಲಿ ರಚನೆ ಆಗಿದ್ದು ಸೆಪ್ಟೆಂಬರ್ 2ನೇ ತಾರೀಕು ರಚನೆ ಆಗಿದ್ದು ಮಧ್ಯಂತರ ಸರ್ಕಾರ. 1947 ಡಿಸೆಂಬರ್ನಲ್ಲಿ ರಚನೆಯಾಗಿದ್ದು ರಾಜ್ಯಾಂಗ ರಚನಾ ಸಭೆ. ರಾಜ್ಯಾಂಗ ರಚನಾ ಸಭೆ ಎಷ್ಟು ಸದಸ್ಯರನ್ನು ಒಳಗೊಂಡಿತ್ತು? 382 ಸದಸ್ಯರುಗಳನ್ನು ಒಳಗೊಂಡಿತ್ತು. 382 ಅಲ್ಲ, 380 ಸದಸ್ಯರುಗಳನ್ನು ಒಳಗೊಂಡಿತ್ತು ರಾಜ್ಯಾಂಗ ರಚನಾ ಸಭೆ ಅಂತೇಳಿ ಈ ಒಂದು 3 ಪ್ಯಾರಾಗ್ರಾಫ್ನ ನೆನಪಿಟ್ಕೊಳ್ಳಿ. ಯಾವ ಥರ ಈ ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2ರಲ್ಲಿ ರಚನೆ ಆಯಿತು. ರಾಜ್ಯಾಂಗ ರಚನಾ ಸಭೆ 380 ಸದಸ್ಯರನ್ನು ಒಳಗೊಂಡಿತ್ತು. ಡಿಸೆಂಬರ್ನಲ್ಲಿ ರಾಜ್ಯಾಂಗ ರಚನಾ ಸಭೆ, ಡಿಸೆಂಬರ್ 1947ರಲ್ಲಿ ರಾಜ್ಯಾಂಗ ರಚನಾ ಸಭೆ ರಚನೆ ಆಯಿತು. ಈ ಸದಸ್ಯರು ಹೊಸದಾಗಿ ಚುನಾಯಿತರಾದ ರಾಜ್ಯಾಂಗ ರಚನಾ ಸಭೆಯ ಪ್ರತಿನಿಧಿಗಳಾಗಿದ್ದರು. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ವಿಷಯವನ್ನು ಕುರಿತು ಈ ರಚನಾ ಸಭೆಯು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಭಾರತ ಸ್ವತಂತ್ರ ಹೊಂದುವವರೆಗೆ ಅಂದರೆ ಆಗಸ್ಟ್ 15, 1947ರವರೆಗೆ ಈ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಸೊ ಇಲ್ಲೇ ನೆನ್ಪಿಟ್ಕೋಬೇಕು ಈ ಒಂದು 3 ಸೆಂಟೆನ್ಸಲ್ಲಿ ಅಂತಂದರೆ, ಈ ರಾಜ್ಯಾಂಗ ರಚನಾ ಸಭೆ ಏನಿದೆಯಲ್ಲ, ಈ ರಾಜ್ಯಾಂಗ ರಚನಾ ಸಭೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ರಚನಾ ಸಭೆಯಾಗಿತ್ತು. ಆಮೇಲೆ ಈ ಸದಸ್ಯರು ಅಂದರೆ ಮಧ್ಯಂತರ ಸರ್ಕಾರದಲ್ಲಿ ಯಾರ್ಯಾರು ಅಸ್ತಿತ್ವದಲ್ಲಿದ್ದರೋ ಅವರೆಲ್ಲರೂ ಸಹ ಹೊಸದಾಗಿ ಚುನಾಯಿತರಾದಂಥ ರಾಜ್ಯಾಂಗ ರಚನಾ ಸಭೆಯ ಪ್ರತಿನಿಧಿಗಳಾಗಿದ್ದರು. ಅರ್ಥ ಆಯ್ತಾ? ಈ ಮಧ್ಯಂತರ ಸರ್ಕಾರ ಏನು ರಚನೆ ಆಗುತ್ತೆ ಅದರಲ್ಲಿ ಯಾರ್ಯಾರು ಪ್ರತಿನಿಧಿಗಳಿದ್ದರೋ ಆ ಎಲ್ಲ ಪ್ರತಿನಿಧಿಗಳು ಹೊಸದಾಗಿ ರಚನೆ ಆದಂಥ ರಾಜ್ಯಾಂಗ ರಚನಾ ಸಭೆಯ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಕುರಿತಂತೆ ಇದು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ವಿಷಯ ಕುರಿತಂತೆ ಈ ಸಭೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಯಾವುದು? ಮಧ್ಯಂತರ ಸರ್ಕಾರ ಮತ್ತು ರಾಜ್ಯಾಂಗ ರಚನಾ ಸಭೆ ಎರಡೂ ಒಂದೇ ಆಗಿರೋದ್ರಿಂದ ಇಲ್ಲಿ ನೀವು ರಾಜ್ಯಾಂಗ ರಚನಾ ಸಭೆ ಅಂತನಾದರೂ ಬರಿಬೋದು, ಮಧ್ಯಂತರ ಸರ್ಕಾರ ಅಂತನಾದರೂ ಬರಿಬೋದು. ಯಾಕಪ್ಪ ಅಂತಂದರೆ ಮಧ್ಯಂತರ ಸರ್ಕಾರದಲ್ಲಿ ಯಾರ್ಯಾರು ಇದ್ರೋ ಅವರೆಲ್ಲರೂ ಸಹ ರಾಜ್ಯಾಂಗ ರಚನಾ ಸಭೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಉದಾಹರಣೆಗೆ ನೋಡಿ, ಈ ಮಧ್ಯಂತರ ಸರ್ಕಾರದಲ್ಲಿ ಯಾರ್ಯಾರು ಇದ್ದಾರೆ, ಮಧ್ಯಂತರ ಸರ್ಕಾರದಲ್ಲಿ ಉದಾಹರಣೆಗೆ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ರಾಜ್ಕುಮಾರಿ ಅಮೃತ್ ಕೌರ್ ಎಲ್ಲ ನೀವು ಬುಕ್ಸಲ್ಲಿ ಓದಿರ್ತೀರ. ಆ ಹೆಸರುಗಳನ್ನು ನೆನ್ಪಿಟ್ಕೊಳೋದು ಬೇಡ. ಅವರೆಲ್ಲರೂ ಸಹ ರಾಜ್ಯಾಂಗ ರಚನಾ ಸಭೆಯಲ್ಲಿದ್ದಾರೆ. ಈ ರಾಜ್ಯಾಂಗ ರಚನಾ ಸಭೆ ಏನು ಮಾಡ್ತಾ ಇತ್ತು? ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯನ್ನು ಕುರಿತು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಭಾರತ ಸ್ವತಂತ್ರ ಹೊಂದುವವರೆಗೆ ಅಂದರೆ 1947 ಆಗಸ್ಟ್ 15ರವರೆಗೆ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಈ ಭಾರತಕ್ಕೆ ಸ್ವತಂತ್ರ ಬರೋವರೆಗೂ ಸಹ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂತ ನಾವು ಗಮನಿಸ್ಬೋದಾಗುತ್ತೆ. ರಾಜ್ಯಕ್ಕೆ ಪ್ರಮುಖ ಅಂಗವಾಗಿದ್ದ ಶಾಸನ ಸಭೆಯ ಕಾರ್ಯಗಳನ್ನು ರಾಜ್ಯಾಂಗ ರಚನಾ ಸಭೆಯು ನಿರ್ವಹಿಸುತ್ತಿತ್ತು. ಈ ಸಭೆಯು ಸಂವಿಧಾನವನ್ನು ರಚಿಸುವ ಮತ್ತು ಸಾಮಾನ್ಯ ಶಾಸನಗಳನ್ನು ರಚಿಸುವ ಜವಾಬ್ದಾರಿಯನ್ನು ಹೊಂದಿತ್ತು. ಸೊ ಇಲ್ಲೇನು ನೋಡ್ಬೋದು, ಈ ಸಂವಿಧಾನಕ್ಕೆ ಅಂದರೆ ಶಾಸಕಾಂಗ ಅಂತೇಳಿ ನೀವೆಲ್ಲರೂ ಕೇಳಿದಿರಲ್ವಾ, ಆ ಶಾಸಕಾಂಗದ ಕರ್ತವ್ಯವನ್ನು ಈ ರಾಜ್ಯಾಂಗ ರಚನಾ ಸಭೆ ನಿರ್ವಹಿಸ್ತಾ ಇತ್ತು. ಬ್ರಿಟಿಷರಿಗೆ ಏನಾದರೂ ಮನವಿಗಳಿದ್ದರೆ ಸಲ್ಲಿಸುವಂಥದ್ದಾಗಿರ್ಬೋದು, ಅಥವಾ ಈ ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಶಾಸನಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರಗಳಾಗಿರ್ಬೋದು. ಇವರು ಶಾಸನ ರಚನೆ ಮಾಡೋರು, ಅಲ್ಲಿ ಅಪ್ರೂವಲ್ ಕೊಡೋದು ಬಿಡೋದು ಬ್ರಿಟಿಷರ ಕೈಯಲ್ಲೇ ಇತ್ತು ಇನ್ನೂ 1946ರಲ್ಲಿ. ಸೊ ಹಂಗಾಗಿ ಇದು ಮಧ್ಯಂತರ ಸರ್ಕಾರ ಏನಿದೆಯಲ್ಲ ಇದು ಶಾಸಕಾಂಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿತ್ತು. ಅದೇ ರೀತಿ ಸಂವಿಧಾನವನ್ನು ರಚಿಸಿ ಜಾರಿ ಮಾಡುವಂಥ ಜವಾಬ್ದಾರಿಯನ್ನು ಈ ಶಾಸನ ಸಭೆ ಹೊಂದಿತ್ತು, ಅಂದರೆ ಸಂವಿಧಾನದ ಶಾಸನ ಸಭೆ ಹೊಂದಿತ್ತು ಅಂತೇಳಿ ನಾವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಹೆಡ್ಡಿಂಗು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ. ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಯಾವ ಥರ ಒಂದು ನಡೆಯುತ್ತೆ, ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಅಂತೇಳಿ ಈಗ ನಾವು ನೋಡ್ತಾ ಹೋಗೋಣ. ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯು ಮಂತ್ರಿಮಂಡಲವಾಗಿ ಮಾರ್ಪಟ್ಟಿತ್ತು. ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು.
ಮಂತ್ರಿಮಂಡಲದ ಉಪಾಧ್ಯಕ್ಷರಾಗಿದ್ದ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಅಷ್ಟೇ ಅಲ್ಲದೆ ಮಂತ್ರಿಮಂಡಲದಲ್ಲಿ ಈಗಿನಂತೆ ಕಾನೂನು ಸಚಿವ, ಶಿಕ್ಷಣ ಸಚಿವ, ಆರೋಗ್ಯ ಸಚಿವರನ್ನು ಸೇರಿದಂತೆ ಇನ್ನೂ ಅನೇಕ ಸಚಿವ ಸ್ಥಾನಗಳನ್ನು ಒಳಗೊಂಡಿತ್ತು. 1947 ಆಗಸ್ಟ್ 15ರವರೆಗೂ ಈ ಒಂದು ಭಾರತ ಬ್ರಿಟಿಷರ ಕೈಕೆಳಗಿದ್ದರೂ ಸಹ ಮಧ್ಯಂತರ ಸರ್ಕಾರ ಅಮೆರಿಕ ಸೇರಿದಂತೆ ಇನ್ನೂ ಅನೇಕ ರಾಷ್ಟ್ರಗಳೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. 6ನೇ ಮೇ 1949ರಂದು ಸಂವಿಧಾನವನ್ನು ಅಂಗೀಕರಿಸಿ ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನದ ಅನುಸಾರ ಮಧ್ಯಂತರ ಸರ್ಕಾರವು ಪ್ರಥಮ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಸಜ್ಜಾಯಿತು ಅಂತೇಳಿ ಬರೆದು ಈ ಪ್ರಶ್ನೆನ ಎಂಡ್ ಮಾಡಬೇಕಾಗುತ್ತೆ. ಸೊ ಈ ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಬಗ್ಗೆ ನಾವೇನು ತಿಳ್ಕೊಳ್ಬೋದಾಗತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ, ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಅನ್ನುವಂಥದ್ದು ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಒಂದು ಮಂಡಳಿಯಾಗಿತ್ತು. ಇದನ್ನು ಮಧ್ಯಂತರ ಸರ್ಕಾರದ ಮಂತ್ರಿಮಂಡಲ ಅಂತ ಕೂಡ ಕರಿತಾ ಇದ್ರು. ಅದೇ ರೀತಿ ಮಧ್ಯಂತರ ಸರ್ಕಾರದ ಕಾರ್ಯಾಂಗ ಅಂತ ಕೂಡ ಇದನ್ನು ಕರಿತಾ ಇದ್ರು. ಮಧ್ಯಂತರ ಸರ್ಕಾರದಲ್ಲಿ ಇದ್ದಂಥ ಉಪಾಧ್ಯಕ್ಷರಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅದೇ ರೀತಿ ಮಧ್ಯಂತರ ಸರ್ಕಾರದಲ್ಲಿ ಈಗಿನಂತೆ ಗೃಹ ಸಚಿವ, ಕಾನೂನು ಸಚಿವ, ಆರೋಗ್ಯ ಸಚಿವ, ಶಿಕ್ಷಣ ಸಚಿವ ಪ್ರತಿಯೊಂದು ಸಚಿವ ಸ್ಥಾನಗಳು ಸಹ ಅಸ್ತಿತ್ವದಲ್ಲಿದ್ದವು. ಅದೇ ಥರ ಆಗಸ್ಟ್ 15, 1947ರವರೆಗೆ ಬ್ರಿಟಿಷರ ಕೈಗಳಿಗೆ ಭಾರತ ಇದ್ದರೂ ಸಹ ಅಮೇರಿಕ ಸೇರಿದಂತೆ ಇನ್ನೂ ಅನೇಕ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಳ್ಳೋದ್ರಲ್ಲಿ ಈ ಮಧ್ಯಂತರ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅಥವಾ ಈ ಮಧ್ಯಂತರ ಸರ್ಕಾರ ಅನೇಕ ರಾಷ್ಟ್ರಗಳು, ಅಮೇರಿಕ ಸೇರಿದಂತೆ ಇನ್ನೂ ಅನೇಕ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಿಗಿಗೊಳಿಸಿಕೊಂಡಿತ್ತು ಅಂತ ನಾವು ಬರೀಬಹುದಾಗತ್ತೆ. ಮೇ 6ರಲ್ಲಿ ಸಂವಿಧಾನವನ್ನು ಅಂಗೀಕರಿಸಿ ಅದೆಲ್ಲ ಏನು ಬರೀದೇ ಹೋದ್ರೂ ನಡೆಯುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಕ್ವಶನನ್ನು. ಲಾಸ್ಟಲ್ಲಿ ಒಟ್ಟಾರೆಯಾಗಿ ಮಧ್ಯಂತರ ಸರ್ಕಾರವು ಭಾರತದಲ್ಲಿ ಬ್ರಿಟಿಷರಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವ ಹಂತದಲ್ಲಿ ಅಥವಾ ಪಡೆದುಕೊಳ್ಳುವ ಹಂತದಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸಿತ್ತು ಅಂತ ಒಂದು ಬರೆದು ಈ ಒಂದು ಪ್ರಶ್ನೆನ ಎಂಡ್ ಮಾಡಬೇಕಾಗತ್ತೆ. ಸೊ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.